ಎವ್ರಿವನ್, ಇವತ್ತು ಎದೆ ಉರಿಯನ್ನು ನಿವಾರಿಸಲು 7 ಮಾರ್ಗಗಳನ್ನು ನಾನು ಸೂಚಿಸುತ್ತೇನೆ. ಎದೆ ಉರಿಗೆ ಕಾರಣಗಳೇನು, ಅದನ್ನು ತಡೆಗಟ್ಟುವುದು ಹೇಗೆ? ಎದೆ ಉರಿ ಉಂಟಾಗಲು ನಾನಾ ಕಾರಣಗಳಿವೆ. ಕೆಲವೊಮ್ಮೆ ನಾವು ಸೇವಿಸುವ ಆಹಾರಗಳಿಂದ ಎದೆ ಉರಿ ಉಂಟಾದರೆ, ಇನ್ನು ಕೆಲವೊಮ್ಮೆ ನಮ್ಮ ಜೀವನ ಶೈಲಿ ಕೂಡ ಕಾರಣವಾಗಿರುತ್ತದೆ. ಎದೆ ಉರಿ ಎಂದರೆ ಎದೆಯಲ್ಲಿ ಮತ್ತು ಎದೆಯ ಮೂಳೆಯ ಹಿಂದೆ ಉರಿಯುವ ನೋವು. ಆಸಿಡಿಟಿ ರಿಫ್ಲೆಕ್ಸ್ ಮತ್ತು ಎದೆಯ ಉರಿ ನಮ್ಮಲ್ಲಿ ಅನೇಕರಲ್ಲಿ ಎದುರಿಸುತ್ತಿರುವ ದೀರ್ಘಕಾಲದ ಸಮಸ್ಯೆಗಳು. ಈ ಸಮಸ್ಯೆಯನ್ನು ಕೈಗೊಳ್ಳುವ ಕ್ರಮಗಳನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದು ಅಲ್ಪ ಪ್ರಮಾಣದಲ್ಲಿ ಊಟ ಮಾಡೋದು. ಕೆಲವರು ಅಡುಗೆ ರುಚಿ ಚೆನ್ನಾಗಿದೆ ಎಂದು ಕೂಡಲೇ ಗಂಟಲಿನ ಮಟ್ಟದವರೆಗೆ ಊಟ ಮಾಡುವ ಬದಲು ಸ್ವಲ್ಪ ಆಹಾರ ಸೇವಿಸಿ ಇದನ್ನು ಸುಲಭವಾಗಿ ಜೀರ್ಣವಾಗಿಸಲು ಸಹಾಯ ಮಾಡಿಕೊಳ್ಬೋದು. ಮೂರನೇದು ಕಾಫಿ ಮತ್ತು ಚಾಕ್ಲೇಟ್ಗಳಿಂದ ದೂರ ಇಡಿ. ಕೊಫೈನ್ ಮತ್ತು ಚಾಕ್ಲೇಟ್ಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು ತ್ಯಜಿಸುವುದು ಉತ್ತಮ. ಈ ಪದಾರ್ಥಗಳು ಅನ್ನನಾಳದಿಂದ ವಸ್ತುಗಳನ್ನು ಹಿಮ್ಮುಖವಾಗಿ ಚಲಿಸುವಂತೆ ಮಾಡುತ್ತದೆ. ಇದು ಎದೆ ಉರಿಗೆ ಕಾರಣವಾಗುತ್ತದೆ. ಹುಳಿ ಪದಾರ್ಥಗಳು ಅಥವಾ ಹುಳಿ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ಕೆಲವರಿಗೆ ಹಾರ್ಟ್ ಬರ್ನ್ ಆಗಲು ಚಾನ್ಸಸ್ ಇರುತ್ತೆ. ಕಿತ್ತಳೆ ಹಣ್ಣು ಅಥವಾ ದ್ರಾಕ್ಷಿ ಹಣ್ಣು, ಈ ಹಣ್ಣುಗಳ ರಸವನ್ನು ಸೇವಿಸುವುದು ತಪ್ಪಿಸಬೇಕು. ಕರಿದ ಆಹಾರಗಳು, ಹೆಚ್ಚಿನ ಕೊಬ್ಬಿನ ಆಹಾರ ಸೇವನೆಯು ಎದೆಯುರಿಗೆ ಉಂಟು ಮಾಡಲು ಕಾರಣವಾಗಿರುತ್ತದೆ. ಬಿಸಿ ಮಸಾಲೆ ಪದಾರ್ಥಗಳು, ಈರುಳ್ಳಿ ಮತ್ತು ಟೊಮೆಟೊ ಸೇವನೆಯು ಕಡಿಮೆ ಮಾಡಿಕೊಂಡು ಬರಬೇಕು. ನೆಕ್ಸ್ಟ್ ಬಂದು ಊಟ ಮಾಡಿದ ಕೂಡಲೇ ಮಲಗುವುದು. ಕೆಲವರಿಗೆ ಊಟ ಮಾಡಿದ ಕೂಡಲೇ ಸ್ವಲ್ಪವೂ ಸಮಯ ನೀಡದಂತೆ ಮಲಗುತ್ತಾರೆ. ಆದರೆ ಅದು ತಪ್ಪು. ಮಲಗಿದ ತಕ್ಷಣ 1 ಗಂಟೆಯ ಮುಂಚೆ ಊಟ ಮಾಡಿ, ಊಟದ ಆದಮೇಲೆ 15 ನಿಮಿಷವಾದರೂ ವಾಕ್ ಮಾಡೋದ್ರಿಂದ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ತೂಕ ಇಳಿಸ್ಕೊಳ್ಳೋದು. ನೀವು ಅಧಿಕ ತೂಕ ಇದ್ದರೆ ಎದೆ ಉರಿಯಂತಹ ಸಮಸ್ಯೆಗಳು ಎದುರಿಸಬಹುದು. ಆದ್ದರಿಂದ ನೀವು ದಪ್ಪ ಇದ್ದರೆ ತೂಕ ಇಳಿಸುವ ಬಗ್ಗೆ ಗಮನ ನೀಡಿ. ಇದು ಇನ್ನೂ ಹಲವಾರು ತೊಂದರೆಗಳನ್ನು ತಪ್ಪಿಸುತ್ತದೆ. ನೆಕ್ಸ್ಟ್ ಬಂದು ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದು. ಬಿಗಿಯಾದ ಬಟ್ಟೆಗಳನ್ನು ಹೊಟ್ಟೆಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಕಂಫರ್ಟಬಲ್ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಈಗ ಇದನ್ನು ತಡೆಗಟ್ಟಲು 2 ಹೋಮ್ ರೆಮಿಡಿ ಡ್ರಿಂಕ್ನ ನೋಡೋಣ. ಮೊದಲಿಗೆ ಜೀರಾ ವಾಟರ್. ಜೀರಾ ವಾಟರನ್ನು 1 ಗ್ಲಾಸ್ ನೀರನ್ನು ಕುದಿಸಿ, ಅದಕ್ಕೆ 1 ಚಮಚದ ಜೀರಾವನ್ನು ಹಾಕಿ ಕುದಿಸಿ, ಆ ವಾಟರನ್ನು ಸ್ಟ್ರೈನ್ ಮಾಡಿ ಸಹ ಕುಡಿಬೋದು, ಅಥವಾ ಜೀರಿಗೆ ಸಮೇತನೂ ಕುಡಿಬೋದು. ಇದರಿಂದ ಅಸಿಡಿಟಿ ತೊಂದರೆ ಮತ್ತು ಹಾರ್ಟ್ ಬರ್ನ್ ಅನ್ನೋದೇನಿರುತ್ತೆ ಅದು ತಡೆಗಟ್ಟುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಜ್ವೈನ್ ವಾಟರ್, ಓಂಕಾಳು. ಅದನ್ನು ಸಹ ಸೇಮ್ ರೆಮಿಡಿ ಅಂತೆ. 1 ಗ್ಲಾಸ್ ಗಾತ್ರದ ನೀರನ್ನು ಕುದಿಸಿ, ಅದಕ್ಕೆ 1 ಚಮಚದ ಓಂಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸ್ಟ್ರೈನ್ ಮಾಡಿ ಆ ನೀರನ್ನು ಕುಡಿಯೋದ್ರಿಂದ ಕೂಡ ಇದನ್ನು ತಡೆಗಟ್ಬೋದು. ಇವೆಲ್ಲ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.